ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಾಸ್ತಿನೂ ಬರ್ತಾ ಇದೆ ಅಪ್ಡೇಟ್ IPL 2026 ರಿಲೇಟೆಡ್ ಈ ಟ್ರೇಡು ಆಗಬಹುದು ಅನ್ನೋ ಥರ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದೆ. ನೋಡಿದ್ರ ಅಂತ ಅನ್ಕೊಂಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ KKR ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಟ್ರೇಡ್ ಆಗ್ಬೋದು ಅಂತ. ಅದೇ ನಮ್ಮ ಕರ್ನಾಟಕ ಲಯನ್ KL ರಾಹುಲ್ನ ಟ್ರೇಡ್ ಆಗ್ಬೋದು ಡೆಲ್ಲಿ ಕ್ಯಾಪಿಟಲ್ಸಿಂದ KKRಗೆ ಅಂತ ಅಪ್ಡೇಟ್ಸು ರೂಮರ್ಸು ಹಾರ್ದಾಡ್ತಿದೆ ಸಿಕ್ಕಾಪಟ್ಟೆ. ಸೊ ಪ್ರಾಕ್ಟಿಕಲಿ ನೋಡೋದಾಯ್ತು ಅಂದರೆ ಇದು ಆಗ್ಬೋದಾ ಅಥವಾ ಆಗೋದಿಲ್ವಾ? KL ರಾಹುಲ್ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಚೀಪ್ ಪ್ರೈಸೇ, 14 ಕೋಟಿ ಅಂದರೆ KL ರಾಹುಲ್ಗೆ ಚೀಪ್ ಪ್ರೈಸೇ. ಅವ್ರು ಇದ್ದಂಥ ಒಂದು ಸ್ಟ್ಯಾಂಡರ್ಡ್ಸ್ಗೆ ಅದು ಕಮ್ಮಿನೇ ಆಯಿತು ಅಂತ ನಾವು ಅಂದ್ಕೊಂಡಿದ್ವಿ ಅವಾಗ. ಸೊ 14 ಕೋಟಿ ಕೊಟ್ಬಿಟ್ಟು ತೊಗೊಂಡ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಎಷ್ಟು ರನ್ ನೋಡಿದ್ದಾರೆ? 539 ರನ್ನು ಫ್ರಮ್ 13 ಇನ್ನಿಂಗ್ಸು KL ರಾಹುಲ್ ಲಾಸ್ಟ್ ಸೀಸನ್ ಹೊಡೆದಿರುವಂಥದ್ದು. 500 ರನ್ ಒಬ್ಬರು ಹೊಡಿತಾರೆ ಅಂತಂದರೆ IPL ಸೀಸನಲ್ಲಿ ಕ್ವಾಲಿಟಿ ಬ್ಯಾಟರ್ ಅಂತಲೇ ಒಂಥರ ಒನ್ ಆಫ್ ದ ಅಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಟಾಪ್ ರನ್ ಗೆಟ್ರ್ ಯಾರು ಅಂತಂದರೆ ಲಾಸ್ಟ್ ಸೀಸನಲ್ಲಿ ಅದು KL ರಾಹುಲನೇ. ಸೊ ಈ ಹೈಯೆಸ್ಟ್ ರನ್ ಗೆಟ್ರನ್ನ KL ರಾಹುಲ್ನ ಬಿಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋದು. ಸೊ ಲಾಸ್ಟ್ ಸೀಸನ್ ಗೊತ್ತಿರೋದೇ ಡೆಲ್ಲಿ ಕ್ಯಾಪಿಟಲ್ಸ್ ಯಾರು ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಅಂತ KL ರಾಹುಲ್ಗೆ ಕ್ಯಾಪ್ಟನ್ಸಿ ಅನ್ನೋದನ್ನ ಕೊಟ್ಟಿರಲಿಲ್ಲ. ಆಸ್ ಎ ಪ್ಲೇಯರ್ ಆಗಿ ಆಡೋಗರು ನೀವು ಕ್ಯಾಪ್ಟನ್ಸಿ ಎಲ್ಲ ಏನಕ್ಕೆ 14 ಕೋಟಿ ಕೊಟ್ಟಿದೆ, ನೀವು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಜಸ್ಟ್ ಪ್ಲೇಯರ್ ಆಗಿ ಆಡೋ ಅಂತ ಹೇಳಿದರು. ಬಟ್ KL ರಾಹುಲ್ಗೆ ಕ್ಯಾಪ್ಟನ್ಸಿ ಅನ್ನುವಂಥದ್ದು ಖಂಡಿತ ಒಂದು ಬ್ಯಾಕ್ ಹ್ಯಾಂಡಲ್ಲಂತೂ ಇದ್ದೇ ಇರುತ್ತೆ. ನಾನು ಕ್ಯಾಪ್ಟನ್ಸಿ ಆಲ್ಮೋಸ್ಟ್ 4-5 ವರ್ಷ ಕ್ಯಾಪ್ಟನ್ಸಿನ 5 ವರ್ಷ ಕ್ಯಾಪ್ಟನ್ಸಿ ನಿಭಾಯಿಸಿರುವಂಥ ಪ್ಲೇಯರ್ ಇದ್ದೀನಿ ನಾನು. ಸೊ ಈ ಲಾಲ್ ಆಫ್ ಹೆಸರನ್ನು ಬಂದ್ಬಿಟ್ಟು ನಾನು ನಾರ್ಮಲಾಗಿ ಪ್ಲೇಯರ್ ಆಗಿ ಆಡುವಂತ ಅಂತ ಇದ್ದಾರೆ. ಸೊ ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಹಂಗೆ ನೋಡೋಕೆ ಹೋಯ್ತು ಅಂದರೆ KL ರಾಹುಲ್ ಸ್ವಲ್ಪ ಡಿಪ್ರಿಷಿಯೇಟ್ ಆಗೋಗ್ಬಿಟ್ಟಿದ್ರು. T20ಸಲ್ಲಿ ಅವ್ರದ್ದು ರನ್ಸು ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದಿರಲಿಲ್ಲ, ಜೊತೆಗೆ ಇಂಜುರೀಸ್ಗಳು. ಸೊ ಅದೆಲ್ಲ ನೋಡ್ತಂದ್ರೆ ಲಾಸ್ಟ್ ಸೀಸನ್ನು ಅಷ್ಟೊಂದೇನು ಡಿಮ್ಯಾಂಡ್ ಇರಲಿಲ್ಲ KL ರಾಹುಲ್ಗೆ. ಬಟ್ ಲಾಸ್ಟ್ ಸೀಸನ್ನು ರನ್ಸ್ಗಳು ಹೊಡೆದ್ರೆ 539 ರನ್ 13 ಇನ್ನಿಂಗ್ಸ್ ಹೊಡೆದ್ರೆ ಅಂತಂದರೆ ಕ್ವಾಲಿಟಿ ಇನ್ನಿಂಗ್ಸನ್ನೇ ಆಡಿದ್ದಾರೆ ಅಂತ. ಆ್ಯಂಡ್ ದೊಡ್ಡ ಸ್ಕೋರ್ಗಳು ಕೂಡ ಹೊಡೆದಿದ್ದಾರೆ. ಸೊ ಇಲ್ಲಿ KKR ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಂದರೆ KKRಗೆ ರಾಹುಲ್ ಅಣ್ಣನ ಕರ್ಸ್ಕೊಂಬಿಟ್ಟು ಇವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಬಿಡೋಣ ಅಂತ KKR ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅದೇ ಟ್ರೇಡ್ ಆಗಬೇಕು ಅಂತಂದರೆ 2 ಫ್ರಾಂಚೈಸ್ ಒಪ್ಕೊಬೇಕು, ಜೊತೆಗೆ ಪ್ಲೇಯರು ಕೂಡ ಇಲ್ಲಿ ಒಪ್ಕೊಬೇಕು. ನನಗನ್ಸೋ ಮಟ್ಟಿಗೆ ನೋಡ್ತು ಅಂತಂದರೆ KL ರಾಹುಲ್ ಇನ್ ಕೇಸ್ ಏನಾದರೂ KKR ಅವರು ಕ್ಯಾಪ್ಟನ್ಸಿನ ಕೊಡ್ತಾರೆ. KKR ಒಳ್ಳೆ ಫ್ರಾಂಚೈಸಿನೇ, ಒಳ್ಳೆ ರೆಪ್ಯುಟೇಷನ್ ಇರುವಂಥ ಫ್ರಾಂಚೈಸಿ. ಸೊ KKRಗೆ ಭರವಸೆ ಹೊರಟೋಗ್ಬಿಟ್ಟಿದೆ. ಎಲ್ಲ ಕೋಚ್ ಜೊತೆಗೂ ಪಾರ್ಟ್ವೇ ಆದರೆ ಎಲ್ಲ ಜೊತೆಗೂ ಹೆಡ್ ಕೋಚ್ ಜೊತೆಗೂ ಬಿಟ್ಟಾಕಿದ್ರು, ಬೌಲಿಂಗ್ ಕೋಚ್ನೂ ಬಿಟ್ಟಾಕಿದ್ರು, ಅಸಿಸ್ಟೆಂಟ್ ಕೋಚ್ ಇವಾಗ ಅಭಿಷೇಕ್ ನಾಯರ್ ಅವರನ್ನು ಇಟ್ಕೊಂಡಿದ್ದಾರೆ ಹೆಸರನ್ನೇ. ಈ ಸಲ ಸ್ಕ್ರೂ ಹಾಕೊಂಡು ಟೈಟ್ ಮಾಡ್ತಾರೆ KKR ಅವರು. ಯಾಕಂದರೆ ಅದೇ ಟೀಮ್ ಇಟ್ಕೊಂಡು ಹೋಯ್ತು ನಾವು ಪಂಕಟೇಶ್ ಅವ್ರನ್ನೆಲ್ಲ ಬಿಡ್ತಾರೆ ಅಂತ ಕಾಣಿಸ್ತಿದೆ. ಯಾಕಂದರೆ 24 ಕೋಟಿ ಅವರಿಗೆಲ್ಲ ವರ್ತೇ ಇಲ್ಲ. ಸೊ ಆ ಒಂದು ಅಮೌಂಟ್ ಏನಿದೆ ಸೊ ಅಷ್ಟು ಫುಲ್ಲು ಕೊಟ್ಬಿಡ್ತಾರೆ KL ರಾಹುಲ್ಗೆ ಅಂತ ಹೇಳ್ತಿಲ್ಲ. 14 ಕೋಟಿಗೆ ಏನು ಲಾಸ್ಟ್ ಸೀಸನ್ ಸೇಲ್ ಆಗಿದ್ರು, ಸೊ ಅದೇ ಪ್ರೈಸ್ಗೆ. ಬಟ್ ಬೇರೆ ಅಮೌಂಟೆಲ್ಲ ಕೊಟ್ಕೊಬೋದು ಇವರು ಸಪ್ರೇಟಾಗಿ. KKR ಅವರು KL ರಾಹುಲ್ಗೆ ಈಚೆ ಕಡೆಯಿಂದ ಎಷ್ಟು ಅಮೌಂಟ್ ಬೇಕಾದ್ರೂ ಕೊಡ್ಕೋಬೋದು. ಬಟ್ 14 ಕೋಟಿಗೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಈ 2 ಫ್ರಾಂಚೈಸ್ದು ಪೋಸ್ಟ್ನ ಗಮನದಲ್ಲಿಟ್ಟುಕೊಂಡು ಅಷ್ಟೇ ವ್ಯಾಲ್ಯೂಗೆ ಬರ್ತಾರೆ ಅಂತ. ಇನ್ ಕೇಸ್ ಏನಾದ್ರು ಟ್ರೇಡ್ ಆಯಿತು ಅಂದರೆ ಇದು ಪಾಸಿಬಲ್ ಇದೆಯಾ ಪಾಸಿಬಲ್ ಇಲ್ವಾ ಅಂತ ಕೇಳಿದ್ರೆ ಎನಿಥಿಂಗ್ ಈಸ್ ಪಾಸಿಬಲ್ ಗುರು. ಪಾಸಿಬಲ್ ಇಲ್ಲ ಅಂತ ಹೇಳೋದಕ್ಕಾಗೋದೇ ಇಲ್ಲ. KL ರಾಹುಲ್ ಇಲ್ಲ ಗುರು ನನಗೆ ಕ್ಯಾಪ್ಟನ್ಸಿ ಬೇಕು ಅನ್ನೋ ಥರ, ಇಲ್ಲ ನಾನು ಈಚೆ ಕಡೆನೇ ಹೊರಟೋಗ್ಬಿಡ್ತೀನಿ, ಆಪ್ಷನ್ಗೆ ಹೊರಟೋಗ್ಬಿಡ್ತೀನಿ ಅಂತ ಅಂದರು ಅಂತಂದರೆ ಅವ್ರು ಆಪ್ಷನಿಗೆ ಬಿಡಲೇಬೇಕಾಗತ್ತೆ ಫ್ರಾಂಚೈಸಿ. ಫೋರ್ಸ್ ಮಾಡಿಬಿಟ್ಟು ಒಬ್ಬ ಪ್ಲೇಯರ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲ ಗುರು ನಾನು ಇದು ನಿಂತ್ಕೊತೀನಿ, ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ನಿಂತ್ಕೊತೀನಿ, ನಾನು ರಿಟೈನ್ ಮಾಡ್ತೀನಿ ಅಂದರೆ ಫ್ರಾಂಚೈಸಿ ರಿಟೈನ್ ಮಾಡ್ತೀನಿ ಅಂತಂದರೆ ನಾನು ಇಲ್ಲೇ ಆಡ್ತೀನಿ ಅಂದರೆ ಅವಾಗ ಮಾತ್ರ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಇರ್ತಾರೆ. ಇಲ್ಲ ಅಂದರೆ ನಾನು ಆಪ್ಷನ್ಗೆ ಹೋಗ್ತೀನಿ ಅಂದರೂ ಕಳಿಸ್ಬೇಕಾಗತ್ತೆ. ಇಲ್ಲ ಅಂದರೆ ನಾನು ಟ್ರೇಡ್ಗೆ ಅಗ್ರಿ ಮಾಡ್ತಾ ಇದ್ದೀನಿ ಗುರು, ನಾನು ಅವ್ರ ಜೊತೆ ಟ್ರೇಡ್ ಆಗೋಕ್ಕೆ ರೆಡಿ ಇದ್ದೀನಿ, ನೀವು ಅಗ್ರಿ ಮಾಡಿ ಅಕ್ಸೆಪ್ಟ್ ಮಾಡಿ ಅನ್ನೋ ಥರ ಇವ್ರಿಗೆ ರಿಕ್ವೆಸ್ಟ್ ಇಟ್ಟರು ಅಂದರೆ ಇವರು ಬಿಟ್ಕೊಂಡು ಕೊಡೋಕೆ ರೆಡಿ ಇದ್ದಾರೆ ಅಂದರೆ ಅವರು KKRಗೆ ಖಂಡಿತ ಹೋಗ್ತಾರೆ. KKR ಅಂತೂ ಒಬ್ಬ ಕ್ಯಾಪ್ಟನ್ ಅಂತೂ ಹುಡುಕ್ತಾ ಇದ್ದಾರೆ. ಅಜಿಂಕ್ಯ ರಹಾನೆಗಂತೂ ಕ್ಯಾಪ್ಟನ್ಸಿನ ನೆಕ್ಸ್ಟ್ ವರ್ಷ ಕೊಡೋ ಚಾನ್ಸೇ ಇಲ್ಲ. ಯಾಕಂದರೆ ಗೋತಾ ಹೊಡೆದ್ಬಿಟ್ಟಿದ್ದಾರೆ ಅಜಿಂಕ್ಯ ರಹಾನೆ ಅವರ ಕ್ಯಾಪ್ಟನ್ಸಿ. ಅವ್ರು ಪರ್ಫಾರ್ಮ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ, ಬಟ್ ಕ್ಯಾಪ್ಟನ್ಸಿ ಅನ್ನುವಂಥದ್ದು ಅಂಥ ಮಟ್ಟಿಗೆ ಇರಲಿಲ್ಲ ಲಾಸ್ಟ್ ಸೀಸನು. ಅದರಿಂದ KL ರಾಹುಲ್ನ ಎಳ್ಕೊಂಬಂದು ಕ್ಯಾಪ್ಟನ್ಸಿ ಕೊಡೋಣ ಅನ್ನೋ ಥರ ಯೋಚನೆ ಮಾಡಿದ್ರೆ ಇಂಡಿಯನ್ ಕ್ಯಾಪ್ಟನ್ನ ಇಟ್ಕೊಂಡು ಇವರು ಟ್ರೋಫಿನೂ ಕೂಡ ಗೆದ್ದರೆ ಶ್ರೇಯಸ್ ಅವರ ಕ್ಯಾಪ್ಟನ್ಸಿಲಿ. ಸೊ KL ರಾಹುಲ್ ಕೊಟ್ಟು ನೋಡೋಣ KKRನ ಅನ್ನೋ ಥರ ಒಂದು ಇಂಟೆನ್ಷನ್ ಇರಬಹುದು. ಬಟ್ ಇದು ಆಗುತ್ತೋ ಆಗೋದಿಲ್ವೋ ನಮಗೇನ ಕೆಲವು ತಿಂಗಳಲ್ಲಿ ಗೊತ್ತಾಗುತ್ತೆ. ಬಟ್ ಚರ್ಚೆ ಎಲ್ಲ ಆಗ್ತಾ ಇದೆ ಅಂತೆ ಹೊರಗಡೆ ಈ ಟ್ರೇಡ್ ಆಗಬೇಕು ಅಂತ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ. ಸೊ ನೋಡೋಣ, ಇನ್ನೂ ಟೈಮು ಬೇಜಾನಿದೆ. ಈ ಟ್ರೇಡ್ ಆಗುತ್ತಾ ಆಗೋದಿಲ್ವಾ? ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಟ್ಟಲ್ಲಿ KL ರಾಹುಲ್ ಏನಾದರೂ KKRಗೆ ಹೋದ್ರು ಅಂತಂದರೆ ಅವ್ರಿಗೆ ಇವಾಗ ಅಷ್ಟೊಂದೇನು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಸಿಗ್ತಾ ಇಲ್ಲ. ರೆಪ್ಯುಟೇಷನು ಮರ್ಯಾದೆ ಎಲ್ಲ ಏನು ಅಷ್ಟೊಂದು ಸಿಗ್ತಾ ಇಲ್ಲ. KKRಗೆ ಹೋದ್ರು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬಾ.